ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಯಾರೂ ಕೂಡ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ. ವಿಡಿಯೋ ಓಡಿಸಿ ನೋಡಬೇಡಿ. ದಯವಿಟ್ಟು ನೀವು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಹೊಸ ಚಾನಲ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಈಗಾಗಲೇ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಇನ್ನೂ ಆ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂದರೆ, ಆ್ಯಡ್ಸ್ ಎಲ್ಲ ಅದಕ್ಕೆ ಹಾಕಿಲ್ಲ ಬರ್ತಿಲ್ಲ ಅಂದರೆ, ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ಈ ವಿಡಿಯೋ ನೋಡಿ. ಹಲವರ ಜೊತೆ ಹಲವಾರು ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಏನಾದರೂ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂತ ಯೂಟ್ಯೂಬ್ ಮೇಲೆ ವಿಡಿಯೋ ಹಾಕ್ತಿದ್ರೆ ಯೂಟ್ಯೂಬ್ ಕೊಟ್ಟಿರೋ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದಾಗ ರಿವ್ಯೂನಲ್ಲಿ ಕಳಿಸಿದಾಗ ಚಾನಲ್ ರಿಜೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಈ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು. 4,000 ವಾಚ್ ಅವರ್, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಅಂದರೆ ಎಷ್ಟು ಕಷ್ಟ ಅನ್ನೋದು. ಇನ್ನು ಶಾರ್ಟ್ಸ್ ಮಾಡ್ತಿದ್ರೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಜೊತೆಗೆ 10 ಮಿಲಿಯನ್ ವ್ಯೂಸ್ ತರಬೇಕು. ಹೇಗೋ ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ರಿಜೆಕ್ಟ್ ಆಯಿತು ಅಂದರೆ ಎಷ್ಟು ನೋವಾಗುತ್ತೆ ಅಂದರೆ ಅದು ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ, ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ನಮ್ಮ ಜೊತೆ ಮುಂದೆ ಆಗಬಾರ್ದು ಅಂದರೆ ಯೂಟ್ಯೂಬ್ ನಾವು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗಬಾರ್ದು, ಆ ರೀತಿ ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡಬೇಕು ಅನ್ನೋರಿಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಯಾರು ಚಾನಲ್ ಮಾಡಿ ಅದರಿಂದ ದುಡ್ಡು ಮಾಡಬೇಕು ಅಂತ ಬಯಸ್ತಿದ್ದೀರಾ ಅವರು ಈ ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ವಿಡಿಯೋ ಹಾಕಿ ಚಾನಲ್ ಮೇಲೆ ಯೂಟ್ಯೂಬ್ ಕೊಟ್ಟಿರೋ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಕಳುಹಿಸಿದಾಗ ಅದು ಡೈರೆಕ್ಟ್ ಮಾನಿಟೈಸ್ ಆಗಲ್ಲ, ಅದು ಮೊದಲು ರಿವ್ಯೂ ಅಲ್ಲಿ ಹೋಗುತ್ತೆ. ರಿವ್ಯೂ ಅಂದರೆ ಚಾನಲ್ ಚೆಕ್ ಮಾಡೋದು ಅಂತ ಅರ್ಥ. ನೀವು ಎಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯೂಟ್ಯೂಬ್ ನಿಮ್ಮ ಚಾನಲಲ್ಲಿ ಏನೆಲ್ಲ ಚೆಕ್ ಮಾಡುತ್ತೆ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯಾವೆಲ್ಲ ತಪ್ಪು ನಾವು ಮಾಡಬಾರ್ದು, ಇದೆಲ್ಲ ನಾವು ತಿಳ್ಕೋಬೇಕು ಸ್ನೇಹಿತರೆ. ಇಲ್ಲಾಂದರೆ 5-6 ತಿಂಗಳು ನಾವು ಮಾಡಿದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಯೂಟ್ಯೂಬ್ನಲ್ಲಿ 4,000 ವಾಚ್ ಅವರ್ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಅಷ್ಟೇ ಅಲ್ಲ, ಇನ್ನು ಶಾರ್ಟ್ಸ್ ಮಾಡ್ತಿದ್ರೆ 1,000 ಸಬ್ಸ್ಕ್ರೈಬರ್ಸ್ ಜೊತೆ 10 ಮಿಲಿಯನ್ ವ್ಯೂಸ್ ತರಬೇಕು. ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ವಿಷಯಗಳಿವೆ. ಅದನ್ನು ನಾವು ಫಾಲೋ ಮಾಡಿದರೆ ಮಾತ್ರ ಚಾನಲ್ ಮಾನಿಟೈಸ್ ಆಗೋದು, ಇಲ್ಲಾಂದರೆ ಮಾನಿಟೈಸ್ ಆಗಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ಇನ್ನು ಹಲವರ ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಏನೋ ಚಾನಲ್ ಮೇಲೆ ವಿಡಿಯೋ ಮಾಡಿ ಹಾಕ್ತಾರೆ, ಆದರೆ ಸರಿಯಾದ ಮಾಹಿತಿ ಇರದೇ ಇದ್ದದಕ್ಕೆ ಮಾನಿಟೈಸ್ ಆದ ಚಾನಲ್ ಡಿಮಾನಿಟೈಸ್ ಕೂಡ ಆಗುತ್ತೆ. ಸೊ ಅದೇ ಸರಿಯಾಗಿ ತಿಳ್ಕೋಬೇಕು, ಯಾವುದೇ ಮಿಸ್ಟೇಕ್ ನಾವು ಮಾಡಬಾರ್ದು. ಏನಾದರೂ ನಿಮಗೆ ಆ್ಯಡ್ಸೆನ್ಸ್ ರಿಲೇಟೆಡ್ ಸ್ನೇಹಿತರೆ ತೊಂದರೆ ಆಗ್ತಿದ್ರೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು ಸ್ನೇಹಿತರೆ. ಸ್ವಲ್ಪ ಅಮೌಂಟ್ ನಾನು ಚಾರ್ಜ್ ಮಾಡ್ತಿದ್ದೀನಿ, ಸರಿ ಮಾಡಿ ಕೊಡ್ತೀನಿ. ಸೊ ಬನ್ನಿ ಆ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮಾಡಬೇಕಾದ್ರೆ ಹಲವಾರು ರೂಲ್ಸ್, ಹಲವಾರು ಪಾಲಿಸಿ, ಹಲವಾರು ಯೂಟ್ಯೂಬ್ ಗೈಡ್ಲೈನ್ ಇವೆ. ಇದೆಲ್ಲ ನಾವು ಫಾಲೋ ಮಾಡಲೇಬೇಕು. ಸೊ ಇಲ್ಲಿ ಚಾನಲ್ ಮಾನಿಟೈಸ್ ಮಾಡಬೇಕಾದ್ರೆ ಈ ಕೊಟ್ಟಿರೋ ಮಾನಿಟೈಸೇಷನ್ ಪಾಲಿಸಿ ಪ್ರಕಾರ ನಿಮ್ಮ ಚಾನಲ್ ಇದ್ದರೆ ಮಾತ್ರ ಅಪ್ರೂವ್ ಆಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಅಂತ ಅಪ್ಲೈ ಮಾಡಿದಾಗ ಯೂಟ್ಯೂಬ್ನವರು ಏನೇನು ಚೆಕ್ ಮಾಡ್ತಾರೆ, ನೀವು ನಿಮ್ಮ ಚಾನಲ್ ಮೇಲೆ ಎಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಂತ ಅಪ್ಲೈ ಮಾಡಿದಾಗ ಫಸ್ಟ್ ಅದು ರಿವ್ಯೂ ಅಲ್ಲಿ ಹೋಗುತ್ತೆ ಸ್ನೇಹಿತರೆ. ಆಗ ಅವರು ಏನೇನು ಚೆಕ್ ಮಾಡ್ತಾರೆ ಇಲ್ಲಿ ಹೇಳಿದ್ದಾರೆ ನೋಡಿ. ವಾಟ್ ವಿ ಚೆಕ್ ವೆನ್ ವಿ ರಿವ್ಯೂ ಯುವರ್ ಚಾನಲ್. ನಿಮ್ಮ ಚಾನಲ್ ರಿವ್ಯೂನಲ್ಲಿ ಬಂದಾಗ ನಾವೇನು ಚೆಕ್ ಮಾಡ್ತೀವಿ ಅಂದರೆ, ಇಫ್ ಯು ಆರ್ ಮೇಕಿಂಗ್ ಮನಿ ಆನ್ ಯೂಟ್ಯೂಬ್ ಯುವರ್ ಕಂಟೆಂಟ್ ಶುಡ್ ಬಿ ಒರಿಜಿನಲ್ ಆ್ಯಂಡ್ ಅಥೆಂಟಿಕ್. ದಿಸ್ ಮೀನ್ಸ್ ದ್ಯಾಟ್ ವಿ ಎಕ್ಸೆಪ್ಟ್ ಯುವರ್ ಕಂಟೆಂಟ್ ಟು. ನೀವು ಯೂಟ್ಯೂಬ್ನಲ್ಲಿ ಹಣ ಸಂಪಾದಿಸಬೇಕು ಅಂದರೆ ನಿಮ್ಮ ವಿಷಯವು ನಿಮ್ಮ ಸ್ವಂತದ್ದು ಮತ್ತು ಅಧಿಕೃತವಾಗಿರಬೇಕು. ಅಂದರೆ ಯಾವ ರೀತಿಯದ್ದು ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್. ಇಫ್ ಯು ಬಾರೋ ಕಂಟೆಂಟ್ ಫ್ರಾಮ್ ಸಮ್ ಒನ್ ಎಲ್ಸ್ ಯು ನೀಡ್ ಟು ಚೇಂಜ್ ಇಟ್ ಸಿಗ್ನಿಫಿಕೆಂಟ್ಲಿ ಟು ಮೇಕ್ ಇಟ್ ಯುವರ್ ಓನ್. ನಿಮ್ಮ ಸ್ವಂತ ಕಂಟೆಂಟನ್ನು ರಚಿಸಿ. ನೀವು ಬೇರೆಯವರಿಂದ ವಿಷಯವನ್ನು ತಗೊಂಡಿದ್ರೆ ಅದನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಅದನ್ನು ಗಮನಾರ್ಹವಾಗಿ ಬದಲಾಯಿಸಬೇಕಾಗುತ್ತದೆ. ಅಂದರೆ ನಿಮ್ಮ 75% ವ್ಯಾಲ್ಯೂ ಆ್ಯಡ್ ಆಗಬೇಕು. ಸೊ ಇಲ್ಲಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಇದೆಯೋ ಇಲ್ಲವೋ ಚೆಕ್ ಮಾಡ್ತಾರೆ. ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಏನೋ ವಿಡಿಯೋ ಡೌನ್ಲೋಡ್ ಮಾಡಿ ಅಲ್ಲಿ ಇಲ್ಲಿ ಕಟ್ ಮಾಡಿ ಒಂದು ಲಾಂಗ್ ಕ್ಲಿಪ್ಪನ್ನು ಶಾರ್ಟ್ ಮಾಡಿ ಹಾಕ್ಬಿಡೋದು. ಸೊ ಇದು ನಡೆಯಲ್ಲ, ರೀಯೂಸ್ ಕಂಟೆಂಟ್ ಬರುತ್ತೆ. ನೀವು ಅದೇ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕ್ಬೋದು. ಈಗಾಗಲೇ ಹಾಕಿರೋ ವಿಡಿಯೋ ಅದನ್ನೇ ಎಡಿಟ್ ಮಾಡಿ ಹಾಕೋಕೆ ಬರಲ್ಲ. ಸೊ ಇಲ್ಲಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಇದೆಯಾ ಇಲ್ಲ ಚೆಕ್ ಮಾಡ್ತಾರೆ. ಒರಿಜಿನಲ್ ಕಂಟೆಂಟ್ ಅಂದರೆ ನಿಮ್ಮ ಮುಖ ತೋರಿಸಿ ವಿಡಿಯೋ ಮಾಡಬೇಕು ಒಂದು, ಇಲ್ಲ ಆ ವಿಡಿಯೋದಲ್ಲಿ ನಿಮ್ಮ ವಾಯ್ಸ್ ಆದರೂ ಇರಬೇಕು ಒಂದು. ನಾಟ್ ಬಿ ಡುಪ್ಲಿಕೇಟಿವ್ ಆರ್ ರಿಪಿಟೇಟಿವ್. ಯುವರ್ ಕಂಟೆಂಟ್ ಶುಡ್ ಬಿ ಮೇಡ್ ಫಾರ್ ದ ಎಂಜಾಯ್ಮೆಂಟ್ ಆರ್
ಎಜುಕೇಷನ್ ಆಫ್ ವ್ಯೂವರ್ಸ್ ರೆದರ್ ದೆನ್ ಫಾರ್ ದ ಸೋಲ್ ಪರ್ಪಸ್ ಆಫ್ ಗೆಟ್ಟಿಂಗ್ ವ್ಯೂಸ್. ಯಾವುದೇ ವಿಡಿಯೋ ಮಾಡಿ ಅದು ಡೂಪ್ಲಿಕೇಟ್ ಇರಬಾರ್ದು ಆ್ಯಂಡ್ ರಿಪಿಟೇಟಿವ್ ಆಗಬಾರ್ದು. ನೋಡಿ, ಯಾವುದೋ ವಿಡಿಯೋ ಎಂಜಾಯ್ಮೆಂಟ್ಗಾಗಿ ಇಲ್ಲ ಎಜುಕೇಷನ್ ಸಲುವಾಗಿ ಮಾಡ್ತಿದ್ರೆ ಆ ಸಂದರ್ಭಕ್ಕೆ ತಕ್ಕಂಗೆ ಒಂದು ವಿಡಿಯೋ ಕ್ಲಿಪ್ ಆಗಲಿ ಇಮೇಜ್ ಆಗಲಿ ಬಳಸಿ ವಿಷಯ ಹೇಳ್ಬೋದು. ಆದರೆ ಅದೇ ವಿಡಿಯೋ ಪೂರ್ತಿ ಹಾಕಿದರೆ ನಡೆಯಲ್ಲ. ಆ ವಿಡಿಯೋ ಇದ್ದ ಹಾಗೆ ಹಾಕಿ ವ್ಯೂಸ್ ತೊಗೊಳ್ತೀನಿ ಅಂದರೆ ನಡೆಯಲ್ಲ. ಸೊ ಇದೆಲ್ಲ ನೋಡ್ತಾರೆ, ಓಕೆನಾ. ಅದಾದ ಮೇಲೆ ಅವರ್ ರಿವ್ಯೂವರ್ಸ್ ವಿಲ್ ಚೆಕ್ ಯುವರ್ ಚಾನಲ್ ಆ್ಯಂಡ್ ಕಂಟೆಂಟ್ ಅಗೇನ್ಸ್ಟ್ ಅವರ್ ಪಾಲಿಸೀಸ್. ಸಿನ್ಸ್ ದೇ ಕಾಂಟ್ ಚೆಕ್ ಎವ್ರಿ ವಿಡಿಯೋ, ಅವರ್ ರಿವ್ಯೂವರ್ಸ್ ಮೇ ಫೋಕಸ್ ಆನ್ ಯುವರ್ ಚಾನಲ್ಸ್ main theme, most viewed videos, newest videos, biggest proportion of watch time, video metadata including titles, thumbnails and description and the channel's about section. ನಮ್ಮ ವಿಮರ್ಶಕರು ನಿಮ್ಮ ಚಾನಲ್ ಮತ್ತು ವಿಷಯ ನಮ್ಮ ನೀತಿಗಳಿಗೆ ಅನುಗುಣವಾಗಿದೆಯಾ ಇಲ್ಲ ವಿರುದ್ಧವಾಗಿದೆಯಾ ಪರಿಶೀಲಿಸುತ್ತಾರೆ. ಅವರು ಪ್ರತಿ ವಿಡಿಯೋವನ್ನು ಪರಿಶೀಲಿಸಲು ಸಾಧ್ಯವಾಗದ ಕಾರಣ ನಮ್ಮ ವಿಮರ್ಶಕರು ಏನೇನು ನಿಮ್ಮ ಚಾನಲ್ ಮೇಲೆ ಚೆಕ್ ಮಾಡ್ತಾರೆ ಅಂದರೆ ಮೇನ್ ಥೀಮ್, ಅಂದರೆ ನಿಮ್ಮ ಚಾನಲ್ ಮೇಲೆ ಯಾವ ರೀತಿಯ ವಿಡಿಯೋ ಹಾಕ್ತಿದ್ದೀರಾ, ಅದು ಒಂದು ವಿಷಯಕ್ಕೆ ಸಂಬಂಧಿಸಿದ್ದ ಇಲ್ಲ ಮಿಕ್ಸ್ ಕಂಟೆಂಟ್ ಹಾಕ್ತಿದ್ದೀರಾ ನೋಡ್ತಾರೆ. ಹಲವಾರು ವಿಷಯಗಳನ್ನು ವಿಡಿಯೋ ಮಾಡಿ ಅದೇ ಚಾನಲ್ ಮೇಲೆ ಹಾಕ್ತಾರೆ. ಅಂದರೆ ಒಂದಕ್ಕೊಂದು ಹೊಂದಿಕೊಳ್ಳದಂಥ ವಿಷಯಗಳು. ಒಂದು ಎಂಟರ್ಟೈನ್ಮೆಂಟ್ ಹಾಕೋದು, ಒಂದು ಎಜುಕೇಷನ್ ಹಾಕೋದು, ಇನ್ನೊಂದು ಅಡುಗೆದು ಹಾಕೋದು, ಇನ್ನೊಂದು ಟೆಕ್ ಬಗ್ಗೆ ಹಾಕೋದು. ಈ ರೀತಿ ಸಿಕ್ಕದ್ದನ್ನು ಹಾಕೋದು ತಮ್ಮ ಚಾನಲ್ ಮೇಲೆ. ಸೊ ಥೀಮ್ ಕ್ಲಿಯರ್ ಇಲ್ಲ ಅಂದರೆ ಚಾನಲ್ ರಿಜೆಕ್ಟ್ ಆಗ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಮೋಸ್ಟ್ ವ್ಯೂಡ್ ವಿಡಿಯೋಸ್, ಅಂದರೆ ಯಾವ ವಿಡಿಯೋ ಮೇಲೆ ಹೆಚ್ಚಿಗೆ ವ್ಯೂಸ್ ಬಂದಿದೆ ಅದನ್ನು ಚೆಕ್ ಮಾಡ್ತಾರೆ. ಅದರಿಂದ ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತು, ಎಷ್ಟು ವಾಚ್ ಟೈಮ್ ಬಂತು, ಇದೆಲ್ಲ ನೋಡ್ತಾರೆ. ಇನ್ನು ನೆಕ್ಸ್ಟ್, ನ್ಯೂವೆಸ್ಟ್ ವಿಡಿಯೋಸ್, ಅಂದರೆ ರೀಸೆಂಟ್ ಹಾಕಿರೋ ವಿಡಿಯೋ ಕೂಡ ನೋಡ್ತಾರೆ. ಈಗೀಗ ಹಾಕಿರೋ ವಿಡಿಯೋ ಕೂಡ ಅವರು ನೋಡ್ತಾರೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ನೋಡೋದು ಅಂದರೆ ಬಿಗ್ಗೆಸ್ಟ್ ಪ್ರೊಪೋರ್ಷನ್ ಆಫ್ ವಾಚ್ ಟೈಮ್, ಯಾವ ವಿಡಿಯೋದಿಂದ ಹೆಚ್ಚಿಗೆ ವಾಚ್ ಟೈಮ್ ಬಂತು ಮತ್ತು ಅದು ಹೇಗೆ ಬಂತು ಅದು ಕೂಡ ನೋಡ್ತಾರೆ. ಅಂದರೆ ನೀವು ನೋಡಿರ್ಬೋದು ಪೇಯ್ಡ್ ವಾಚ್ ಟೈಮ್ ತೊಗೊಳ್ತಾರಲ್ಲ, ಅದು ಕೂಡ ಚೆಕ್ ಆಗುತ್ತೆ. ಇದ್ರ ಬಗ್ಗೆ ಈಗೇನು ಜಾಸ್ತಿ ಮಾತಾಡೋದು ಬೇಡ, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೇನೆ. ಇನ್ನು ನೆಕ್ಸ್ಟ್, ವಿಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್, ಥಂಬ್ನೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್, ಇದೆಲ್ಲ ಚೆಕ್ ಮಾಡ್ತಾರೆ. ಒಂದೇ ರೀತಿ ಟೈಟಲ್ ಹಾಕೋದು, ಥಂಬ್ನೇಲ್ಸ್ ಹಾಕೋದು, ಡಿಸ್ಕ್ರಿಪ್ಷನ್ ಹಾಕೋದು ಮಾಡಬಾರ್ದು. ಇದು ಮೇಟಾ ಡೇಟಾ ಮಿಸ್ಲೀಡ್ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ನಲ್ಲಿ ಚಾನಲ್ಸ್ ಅಬೌಟ್ ಸೆಕ್ಷನ್, ನಿಮ್ಮ ಚಾನಲ್ ಅಬೌಟ್ ಕೂಡ ನೋಡ್ತಾರೆ. ನಿಮ್ಮ ಚಾನಲ್ ಯಾವುದು, ಏನು ವಿಡಿಯೋ ಹಾಕ್ತೀರಾ, ಇದೆಲ್ಲ ನೀವು ನಿಮ್ಮ ಚಾನಲ್ ಅಬೌಟ್ ಡಿಸ್ಕ್ರಿಪ್ಷನ್ನಲ್ಲಿ ಬರೀಬೇಕು. ನೀವು ನೋಡಿರ್ಬೋದು ಸ್ನೇಹಿತರೆ, ಹಲವರು ಏನೇನೋ ಬರೆದು ಅಬೌಟ್ ಸೆಕ್ಷನ್ನಲ್ಲಿ ಹಾಕಿರ್ತಾರೆ, ತುಂಬಿರ್ತಾರೆ. ಸೊ ಇದು ಕೂಡ ಅವರು ಚೆಕ್ ಮಾಡ್ತಾರೆ. ಸರಿ ಇಲ್ಲ ಅಂದರೆ ಚಾನಲ್ ರಿಜೆಕ್ಟ್ ಆಗ್ಬೋದು. ಇನ್ನು ಕೊನೆಯಲ್ಲಿ, ದ ಅಬೌವ್ ಆರ್ ಜಸ್ಟ್ ಎಕ್ಸಾಂಪಲ್ಸ್ ಆಫ್ ಕಂಟೆಂಟ್ ಅವರ್ ವಿವರ್ಸ್ ಮೇ ಅಸೆಸ್, ನಾಟ್ ಎಟ್ ಅವರ್ viewers can and may check other parts of your channels to see whether it fully meets our policies. ಇಲ್ಲಿ ಈಗಾಗಲೇ ಹೇಳಿರೋದು ಜಸ್ಟ್ ಉದಾಹರಣೆ ಅಷ್ಟೇ. ಇನ್ನೂ ಹಲವಾರು ವಿಷಯಗಳನ್ನು ಚೆಕ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನೀವು ಮಾಡ್ತಿರೋ ಕಂಟೆಂಟ್ ನಮ್ಮ ಪಾಲಿಸಿಗೆ ಅನುಗುಣವಾಗಿದೆಯಾ ಅಂತ ಚೆಕ್ ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇಷ್ಟಾದರೂ ನಾವು ತಿಳ್ಕೊಂಡು ಯೂಟ್ಯೂಬ್ ಮೇಲೆ ವರ್ಕ್ ಮಾಡಬೇಕು. ಇಲ್ಲ ಅಂದರೆ ಯೂಟ್ಯೂಬ್ ಮಾಡೋದು ವೇಸ್ಟ್ ಆಗುತ್ತೆ ಸ್ನೇಹಿತರೆ, ದುಡ್ಡು ಮಾಡೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.